लाखों लोगों के सामने 2 दिन के बाद वन डालकर प्यूरिफिकेशन करते हैं। बीजेपी का आदमी इस देश के आजादी के लिए लड़ा। कौन सा आरएसएस वाला इस देश के आजादी के लड़ा और हमको देशभक्ति सिखाते हो। ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ವ್ಯಂಗ್ಯವಾಗಿ ಟೀಕೆ ಮಾಡಿದ್ದಾರೆ. ಗೋವಾದಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ನಾನು ಫಸ್ಟ್ ಟೈಮ್ ಶಾಸಕನಾದಾಗ ಅಮಿತ್ ಶಾ ಇನ್ನೂ ಮಗುವಾಗಿದ್ರು, ಆದ್ರೆ ಇಂದು ಅವರು ನಮಗೆ ದೇಶಭಕ್ತಿಯ ಪಾಠ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯ ವಿರುದ್ಧ ಆಗಾಗ್ಗೆ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ನಾನು ಫಸ್ಟ್ ಟೈಮ್ ಶಾಸಕನಾದಾಗ ಅಮಿತ್ ಶಾ ಇನ್ನೂ ಬೆಳೆದಿರಲಿಲ್ಲ, ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡಿದ್ದೀವಿ, ಆದ್ರೆ ಆಗ ಇವ್ರು ಎಲ್ಲಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಖರ್ಗೆ ಅವರು ಬಿಜೆಪಿಯ ವಿರುದ್ಧ ಇನ್ನೂ ಅನೇಕ ಆರೋಪಗಳನ್ನು ಮಾಡಿದ್ರು. ಬಿಜೆಪಿ ಮತ್ತು ಅವರ ಪೂರ್ವಜರು ಎಂದಿಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ, ಹೀಗಾಗಿ ಇವರು ಕಾಂಗ್ರೆಸ್ನವರಿಗೆ ದೇಶಭಕ್ತಿಯ ಪಾಠ ಹೇಳಬಾರದು. ವಾಸ್ತವವಾಗಿ ಭಾರತ ವಿರೋಧಿ ಮತ್ತು ಧರ್ಮ ವಿರೋಧಿ ಬಿಜೆಪಿ. ಯಾಕಂದ್ರೆ ನಾನು ಉತ್ತರಾಖಂಡ್ನಲ್ಲಿ ಭಾಷಣ ಮಾಡಿದಾಗ ಬಿಜೆಪಿ ಕಾರ್ಯಕರ್ತರು ನಾನು ಭಾಷಣ ಮಾಡಿದ ವೇದಿಕೆಯನ್ನ ಶುದ್ಧೀಕರಣ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಬಿಜೆಪಿಯವರ ಗುರುಗಳು ಇದೇನ್ ಕಲಿಸಿದ್ದಾರೆ? ಸತ್ಯ ಅಂದ್ರೆ ಬಿಜೆಪಿ ನಾಯಕರೇ ದೇಶಭಕ್ತರಲ್ಲ. ಅವರು ಏಕತೆ ಮತ್ತು ಸಹೋದರತ್ವದ ಬಗ್ಗೆ ಮಾತಾಡೋದಿಲ್ಲ, ದೇಶವನ್ನ ಒಡೆಯೋ ದ್ವೇಷ ಹರಡೋ ಮಾತುಗಳನ್ನಾಡ್ತಾರೆ. ಮೋದಿ, ಶಾ ಆಗಿರ್ಲಿ ಅಥವಾ ಗೋವಾದ ಸಾವಂತ್ ಆಗಿರ್ಲಿ, ಇವರ ನೀತಿಗಳು ದೇಶವನ್ನ ಸರ್ವನಾಶ ಮಾಡೋ ಕೆಲಸ ಮಾಡಿವೆ ಅಂತ ಆರೋಪ ಮಾಡಿದ್ರು. ಹಾಗೆ ಬಿಜೆಪಿ ಕಳ್ಳರ ಸರ್ಕಾರ, ಬಿಜೆಪಿ ಇತರ ಪಕ್ಷಗಳನ್ನು ಒಡೆದು ಶಾಸಕರನ್ನ ಖರೀದಿ ಮಾಡಿ ತನ್ನ ಸರ್ಕಾರ ರಚಿಸುತ್ತೆ, ನಂತರ ಜಗತ್ತಿಗೆ ನೈತಿಕತೆಯ ಪಾಠ ಹೇಳುತ್ತೆ ಅಂತ ಆರೋಪ ಮಾಡಿದ್ದಾರೆ. मैडम सोनिया गांधी जी के खिलाफ बात करते, गांधी फैमिली के खिलाफ बात करते। अरे मैं जब एमएलए बना था, ये अमित शाह अभी उठा नहीं था। उनका कितना 57, 58 है कितना? हाँ, ये सब 56-57 साल वाले हैं। अरे देश के आजादी के लिए हमारे लोग लड़े, तुम लड़े। बताओ कौन सा बीजेपी का आदमी इस देश के आजादी के लिए लड़ा है? कौन सा आरएसएस वाला इस देश के आजादी के लड़ा है और हमको देशभक्ति सिखाते हो? तो हम देशभक्त नहीं है, ये लोग देश के खिलाफ है, एंटी इंडिया। अरे एंटी इंडिया तो तुम है, एंटी रिलीजन तुम है। अरे एंटी रिलीजन तुम इसलिए हो, मेरा जैसा आदमी जब उत्तराखंड में जाके भाषण करता है लाखों लोगों के सामने, 2 दिन के बाद तुम हवन डालकर प्यूरिफिकेशन करते हो। प्यूरिफिकेशन इज इट नॉट द सेम ऑफ दिस कंट्री? वेयर इज योर रिलीजन? योर रिलीजन टीचर्स दिस? Your people teach us this? Your gurus, they teach like this? Where is your Golwalkar Guruji? Where is your other teachers who taught you? Have they taught only this? शुद्धिकरण करो। अरे मोस्ट पापी लोग तो आप है, आपको पहले शुद्धिकरण होना चाहिए। मैं तो एक जनता का प्रतिनिधि हूं और जनता का प्रतिनिधि होने के नाते मैं घूमते रहूंगा, बात करते रहूंगा, आपके साथ लड़ते रहूंगा और इन लोगों को भगाते रहूंगा। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.